ಅಲ್ಲ ಮ್ಯಾಮ್ ಏನು ಹೇಳ್ತಾ ಇದ್ದೀರಾ? ಹಿತನ ಡೇಟಿಗೆ ಕರ್ಕೊಂಡು ಹೋದ್ರೆ ಅವಳು ಏನು ಮಾಡ್ತಾಳೆ? ಶಿಲ್ ಗೆಟ್ ಬೋರ್ಡ್. ಹೌದಲ್ವಾ? ಹಾಗಾದ್ರೆ ಹಾಂ, ಹೀಗೆ ಮಾಡಿ, ಹಿತನ್ ಜೊತೆ ದುರ್ಗನ್ನು ಕರ್ಕೊಂಡು ಹೋಗಿ. ದುರ್ಗಾ ಹಿತನ್ನ ಮ್ಯಾನೇಜ್ ಮಾಡ್ತಾಳೆ, ನೀವು ಡೇಟ್ ಎಂಜಾಯ್ ಮಾಡ್ಬೋದು. ಈ ಕಡೆ ಡೇಟ್ ಆದಾಗೂ ಆಗತ್ತೆ, ಹಿತನ್ನ ಕರ್ಕೊಂಡೋಗಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೂ ಆಗತ್ತೆ. ನಮ್ಮ ದುರ್ಗಾ ಒಬ್ಬಳಿದ್ರೆ ಸಾಕು, ಹಿತನ್ನ ನೋಡ್ಕೊಳ್ಳೋದು ಭಾಳ ಸುಲಭ. ಎಲ್ಲರೂ ಖುಷಿಯಾಗಿರ್ಬೋದು. ಈ ಡೇಟ್ ಎಲ್ಲ ಬೇಕಾಗಿತ್ತ ನಿನಗೆ ಮಾಯಾ? ಈ ಡೇಟ್ ನೀನು ಇಡೀ ಜನ್ಮದಲ್ಲಿ ಮರೆಯೋಕ್ಕಾಗದೇ ಇರೋಷ್ಟು ಸ್ಪೆಷಲ್ ಆಗಿರತ್ತೆ. ನೋಡ್ತಿರು. ಶರತ್, ಫ್ಯಾಕ್ಟ್ರಿಲಿ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಆಲ್ ಗುಡ್ ಮಾಯಾ. ಓಹ್ ಗುಡ್. ನನಗಂತೂ ಯಾವಾಗ ವಾಪಸ್ ಬರ್ತೀನೋ, ಯಾವಾಗ ನಿಮ್ಮನ್ನ ಮತ್ತೆ ಹಿತನ್ ಮೀಟ್ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಆಮೇಲೆ ಹಿತ ಸ್ಕೂಲ್ ಇನ್ನೇನು ಶುರುವಾಗತ್ತಲ್ವಾ? ಅವಳದು ನೆಕ್ಸ್ಟ್ ಇಯರ್ ಬುಕ್ಸ್ ಎಲ್ಲ ರೆಡಿ ಆಗಿದೆಯಾ? ಯೂನಿಫಾರ್ಮ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಆಯ್ತಾ? ಅವ್ರ ನಾನೇನಾದ್ರು ಹೋಗಿ ಮಾಡಬೇಕಾ? ನೋ ನೋ, ಎವ್ರಿಥಿಂಗ್ ಹ್ಯಾಸ್ ಬಿನ್ ಟೇಕನ್ ಕೇರ್ ಆಫ್. ಹೌದಾ? ಆಮೇಲೆ ಹತ್ತು ಮಾತಿಗೆ ಒಂದ್ಸಲ ರೆಸ್ಪಾಂಡ್ ಮಾಡ್ತಿದಾರಲ್ಲ, ಅದು ಈ ದುರ್ಗಾ ಜೊತೆಲಿದ್ದಾಗ. ನೀವು ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ ದುರ್ಗನ್ಗೆ ಅನ್ನಿಸ್ಬಾರ್ದು. ನಾನು ಶರತ್ಗೆ ಕ್ಲೋಸ್ ಆಗಲೇಬೇಕು. ನಂದು ಅದೇನೆ. ಮಾಯಾ ಅವ್ರೆ, ಏನ್ ಮಾಡ್ಬಿಟ್ರಿ ನೀವು ನನ್ಗೆ? ಅರ್ಥ ಎಲೆನ ಇಲ್ಲೇ ಎಲ್ಲೂ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ನನ್ನ ಲೈಫ್ನಲ್ಲೇ ಅಂಥ ಎಲೆ ಅಡಿಕೆನ ಎಕ್ಸ್ಪೀರಿಯನ್ಸೇ ಮಾಡಿರಲಿಲ್ಲ. ಆಹಾ, ಅದು ಲೈಫ್ ಅಂದರೆ. ಆ ಎಲೆ ಅಡಿಕೆ ತಿಂದ್ಮೇಲೆ ಮನಸ್ಸು ಹಕ್ಕಿ ಥರ ಹಾರಾಡ್ತಿತ್ತು, ಮೈಯೆಲ್ಲ ಹತ್ತಿ ಥರ ಫೀಲ್ ಆಗ್ತಿತ್ತು, ಏನೋ ಒಂಥರ ಮತ್ತು. ಅಂಥ ಎಲೆನ ಎಲ್ಲಿ ಮಿಸ್ ಮಾಡ್ಕೊಂಡೆ ನಾನು? ಹೇಗಾದ್ರೂ ಮಾಡಿ ಹುಡುಕ್ಬೇಕು. ಆದರೆ ಆ ಎಲೆ ತಿಂದ್ಮೇಲೆ ದಮುಯಿಂದ ದೂರ ಇರಬೇಕು. ಅವಳು ನೋಡ್ತಿದ್ರೆ ಮೈಯೆಲ್ಲ ಗಡಗಡಗಡ ಅನ್ನುತ್ತೆ. ಏನ್ ಮಾತಾಡ್ತಿದ್ದಾರೆ ಇವರು? ಏನಾಯ್ತು ಬಾಬಾ? ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಪ್ರಾಣೇಶ. ಹೋ, ಗಾಟ್ ಇಟ್. ಏನೋ ಸತ್ಯನಾರಾಯಣ ಪೂಜೆನಾ? ನಮ್ಮ ಮನೇಲಿ ಪೂಜೆ ನಡೆದು 20 ವರ್ಷ ಆಗೋಗಿತ್ತಲ್ಲ, ಈಗ ಯಾಕೆ ಇದ್ದಕ್ಕಿದ್ದಾಗೆ ಪೂಜೆ ಬಗ್ಗೆ ಮಾತಾಡ್ತಿದ್ದಾರೆ? ಈಗ ಸತ್ಯನಾರಾಯಣ ಪೂಜೆ ಅಗತ್ಯ ಇದೆಯಾ? ಮನೇಲಿ ಎಲ್ಲರೂ ತುಂಬ ಬ್ಯುಸಿ ಆಗಿದ್ದಾರೆ. ಸತ್ಯನಾರಾಯಣ ಪೂಜೆ ಅಂದರೆ ಸಾಕಷ್ಟು ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ. ಏನು ತಯಾರಿ? ಪುರೋಹಿತರಿಗೆ ಹೇಳಿದರೆ ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ. ಸರಿ, ಹಾಗಾದರೆ ಪೂಜೆ ಮಾಡಿಸೋಣ. ಆದರೆ ಸತ್ಯನಾರಾಯಣ ಪೂಜೆ ಮನೇಲಿ ಮಾಡಿಸೋದಕ್ಕಿಂತ ಯಾವುದಾದ್ರೂ ದೇವಸ್ಥಾನದಲ್ಲಿ ಮಾಡಿಸಿದ್ರೆ ಒಳ್ಳೇದು. ಇಲ್ಲ ಮಾಡಬೇಕು, ಪೂಜೆ ಮನೆಯಲ್ಲೇ ಆಗಬೇಕು. ಅಲ್ಲ, ಅದು ಹಾಗಲ್ಲ. ನೋಡು, ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಮನಸ್ಸಿಗೆ ಅನಿಸ್ತಿದ್ರೆ ಮಾಡಿಸ್ಲೇಬೇಕಂತೆ. ಅದು ಮನೆಯಲ್ಲಾದರೆ ಶ್ರೇಷ್ಠ. ಆಗಲೇ ಮನೆಯವರಿಗೆಲ್ಲ ಶ್ರೇಯಸ್ಸಾಗೋದು.
ಸರಿ, ಹಾಗಾದರೆ ಮನೆಯವ್ರಿಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದಾದರೆ ಸತ್ಯನಾರಾಯಣ ಪೂಜೆ ಮಾಡಿಸೋಣ. ಇಷ್ಟು ವರ್ಷದಲ್ಲಿ ಒಂದೇ ಒಂದು ಸಲನೂ ಪೂಜೆ ಬಗ್ಗೆ ಮಾತಾಡಿರಲಿಲ್ಲ. ಅಂಥದ್ರಲ್ಲಿ ಸಡನ್ನಾಗಿ ಇವ್ರಿಗೆ ಪೂಜೆ ಮಾಡಿಸೋ ಯೋಚನೆ ಹೇಗೆ ಬಂತು? ದುರ್ಗಾ ಪೂಜೆ ಮಾಡಿಸಿ ಅಂತ ಸಲಹೆ ಕೊಟ್ಟಿದ್ದು ಒಳ್ಳೆಯದೇ. ಪೂಜೆ ನಡೆಯುತ್ತೆ ಅಂತ ಕೇಳಿನೇ ಮನಸ್ಸಿಗೆ ಇಷ್ಟು ಸಮಾಧಾನ ಆಗ್ತಿದೆ. ಪೂಜೆ ಒಂದಾಗ್ಬಿಟ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಮ್ಯಾನೇಜರ್, ನಾನು ಟೇಬಲ್ ರಿಸರ್ವ್ ಮಾಡಬೇಕಾದ್ರೆ ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಕ್ಲಿಯರ್ ಆಗಿ ಹೇಳಿದೆ ತಾನೆ? ಸಾರಿ ಮೇಡಮ್. ಏನ್ ಸಾರಿ? ಇವಾಗಲೇ ಎಲ್ಲರೂ ಆಚೆ ಕಳಿಸಿ. ಆದರೆ ಅದು ನಾನು ಹೇಳ್ತಾ ಇದ್ದೀನಲ್ಲ, ಆಚೆ ಕಳಿಸಿ ಅಂದ್ರೆ ಕಳಿಸ್ತಾ ಇರಬೇಕು, ಇಲ್ಲಾಂದ್ರೆ ನಿಮ್ಮ ರೆಸ್ಟೋರೆಂಟ್ನ ಮುಚ್ಚಿಸ್ಬೇಕಾಗತ್ತೆ. ಓಕೆ 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 ಮೇಡಮ್. ಆ್ಯಂಡ್ ಒನ್ ಮೋರ್ ಥಿಂಗ್, ಅಲ್ಲಿ ಆ ಹುಡುಗಿ ಮತ್ತೆ ಮಗು ಬರ್ತಾ ಇದಾರಲ್ಲ, ದೂರದಲ್ಲಿ ಯಾವ್ದಾದ್ರು ಸಪ್ರೇಟ್ ಟೇಬಲಲ್ಲಿ ಕೂರಿಸಿ. ಓಕೆ ಮೇಡಮ್. ಶರತ್, ಒಂದು ನಿಮಿಷ, ಅವರು ಸಪ್ರೇಟಾಗಿ ಕೂತ್ಕೊಳ್ಳಿ. ನಾವಲ್ಲಿ ಹೋದರೆ ಅವ್ರಿಗೆ ಫ್ರೀ ಆಗಿರೋದಕ್ಕಾಗಲ್ಲ. ಶರತ್, ಪ್ಲೀಸ್ ಕಮ್. ಮೇಡಮ್, ಆರ್ಡರ್ ಪ್ಲೀಸ್. ಪುಟ್ ಮೇಡಮ್, ನೀನೇನಾದ್ರೂ ತಿಂತೀಯಾ? ಏನ್ ತರಿಸ್ಲಿ? ಇಲ್ಲಿ ರುಚಿಯಾಗಿ ಏನ್ ಸಿಗುತ್ತೆ? ರೈಸ್ ಕೇಕ್ ವಿತ್ ವಿಂತಿಲ್ ಸ್ಟಿಲ್. ಸರಿ, ಅದನ್ನೇ ಕೊಡಿ. ಓಕೆ ಮೇಡಮ್. ಎಸ್, ಓಕೆ. ರೂಪಾಯಿನಾ? ಅಲ್ಲ, ಈ ಜನಕ್ಕೇನು ಸ್ವಲ್ಪ ಆದ್ರೂ ತಲೆ ಇಲ್ವಾ? 600 ರೂಪಾಯಿ, ಇಷ್ಟೊಂದು ದುಬಾರಿನಾ? ಇಷ್ಟೊಂದು ದುಬಾರಿ ತಿಂಡಿ ಏನಿರ್ಬೋದು? ಅಲ್ಲ, ನಮ್ಮೂರಲ್ಲಿ 600 ರೂಪಾಯಿಗೆ ಅರ್ಧ ತಿಂಗಳಿಗಾಗಷ್ಟು ತರಕಾರಿನೇ ಬರುತ್ತೆ. 600 ರೂಪಾಯಿ ಕೊಟ್ಟು ಇಲ್ಲಿ ಊಟ ಮಾಡಕ್ ಬರ್ತಾರ? ಯಪ್ಪ. ಇಡ್ಲಿ ಸಾಂಬಾರ? ಇದು 600 ರೂಪಾಯಿನಾ? ಸರಿ ಹೋಯ್ತು. ಲಕ್ಷಣವಾಗಿ ಇಡ್ಲಿ ಸಾಂಬಾರ್ ಅಂತ ಹೇಳೋದಕ್ಕೆ ಏನ್ ದಾಡಿ? ಇಂಗ್ಲಿಷಲ್ಲಿ ಅದಕ್ಕೇನೋ ಒಂದು ಹೆಸರಿಟ್ಬಿಡೋದು, ಆಮೇಲೆ ದುಡ್ಡು ಕಿತ್ಕೊಂಡ್ಬಿಡೋದು, ಇಷ್ಟೇ ಆಗೋಯ್ತು. ಅಲ್ಲ, ನಮ್ಮೂರ್ ಕ್ಯಾಂಟೀನಲ್ಲಿ 10 ರೂಪಾಯಿ ಕೊಟ್ರೆ ಅಜ್ಜಿ ಇದಕ್ಕಿಂತ ಜಾಸ್ತಿ ಇಡ್ಲಿ ಸಾಂಬಾರ್ 2 ಕೊಡ್ತಾಳೆ. ದುರ್ಗಾ, ಬಿಹೇವ್ ಯುವರ್ ಸೆಲ್ಫ್. ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಇದನ್ನೆಲ್ಲ ಆರ್ಡರ್ ಮಾಡೋದಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಅಯ್ಯೋ, ಇದ್ದಿದ್ ನಾನು ಹೇಳಿದ್ರೆ ನೀವ್ಯಾಕೆ ಹೀಗೆ ಆಡ್ತಿದ್ದೀರಾ? ಮಾಯಾ, ಇಟ್ಸ್ ಓಕೆ. ಶರತ್, ನೀವಿವತ್ತು ಆ್ಯಕ್ಚುಲಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನು ನೋಡಿದೆ ನನಗೆ ಒಂದೊಂದು ಕ್ಷಣನೂ ಒಂದೊಂದು ಯುಗ ಕಳೆದಿರೋ ಥರನೇ ಫೀಲ್ ಆಗ್ತಾ ಇತ್ತು. ನಮ್ಮ ಲೈಫ್ ಬಗ್ಗೆ ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೀನಿ ಗೊತ್ತಾ? ನಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ನಾನು ಫ್ಯೂಚರ್ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಶರತ್ ಆ ದುರ್ಗಾ ಮಾಡೋ ಚೇಷ್ಟೆ ನೋಡ್ಕೊಂಡು ನಗ್ತಿದ್ದಾರೆ. ಯಾಕಾದ್ರೂ ಬಂದಿದ್ದಾರೋ ಇವರಿಬ್ರು?
ಏನಾದರೂ ಸೂಚನೆ ಸಿಗ್ತಾ? ಇದು ಆ ಮಡಿಕೆಯಿಂದ ಮಾಡಿರೋ ಭಸ್ಮ. ನಾಳೆ ಸೂರ್ಯ ನೆತ್ತಿ ಸುಡೋ ಹೊತ್ತಲ್ಲಿ ಈ ಭಸ್ಮ ನಿಮಗೆ ಸಂಕೇತ ಕೊಡುತ್ತೆ. ನಿಮಗೆ ತೊಂದರೆ ಕೊಡ್ತಿರುವಂಥ ಶಕ್ತಿ ಯಾವುದು ಅಂತ ಗೊತ್ತಾಗುತ್ತೆ. ಒಂದಂತೂ ನನಗೆ ಖಚಿತ ಆಗಿದೆ, ಆ ಶಕ್ತಿ ನಿರಂತರವಾಗಿ ನನಗೆ ತೊಂದರೆ ಕೊಡ್ತಿದೆ ಅಂದರೆ ಅದು ನನ್ನ ಹತ್ರದಲ್ಲೇ ಎಲ್ಲೋ ಇದೆ ಅನ್ನೋದಂತೂ ಸತ್ಯ. ಆ ಶಕ್ತಿಗೆ ತುಂಬ ಧೈರ್ಯ ಇದೆ. ನನ್ನ ಹತ್ರದಲ್ಲೇ ಇದ್ಕೊಂಡು ನನ್ನ ಜೊತೆನೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದೆ ಅಂದರೆ ಅದನ್ನು ಕಡೆಗಣಿಸೋ ಮಾತೇ ಇಲ್ಲ. ಈ ಭಸ್ಮ ನಿಮಗೆ ಖಂಡಿತ ಸಹಾಯ ಮಾಡುತ್ತೆ. ಪ್ರತಿ ಸಲ ನಾವು ಆ ಶಕ್ತಿನ ಬೆನ್ನಹಟ್ಟಿ ಹೊರಟಾಗ್ಲೆಲ್ಲ ನಮಗೆ ಸೋಲಾಗಿದೆ. ಆದರೆ ಈ ಮಾಳ್ವಿಕ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು, ಸೋಲಲ್ಲ. ಈ ಸೋಲಿನ ಆಟ ಅವತ್ತಿಗೆ ಕೊನೆ ಆಗಬೇಕು. ಯಾವುದೇ ಕಾರಣಕ್ಕೂ ಆ ಶಕ್ತಿ ಮುಂದೆ ನಾವು ಮಂಡಿ ಊರೋ ಹಾಗಿಲ್ಲ. ಅದು ಯಾರೇ ಆಗಿರಲಿ, ಆ ಶಕ್ತಿ ಯಾವುದೇ ಆಗಿರಲಿ, ಈ ಮಾಳ್ವಿಕನೇ ಅಳ್ಳಾಡಿಸಿದ್ದಾರೆ ಅಂದರೆ ಅವ್ರನ್ನ ಹಾಗೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಲಿ, ಆಮೇಲೆ ಕಣ್ಣ ಮುಚ್ಚಾಲೆ ಆಟ ನಾನು ಆಡಿಸ್ತೀನಿ. ಮಾಯಾ, ನಿನ್ನ ಕೈನ ಷರತ್ತಿಂದ ದೂರ ಇಟ್ಕೋ. ನನಗಿದೊಂದು ಚೂರು ಇಷ್ಟ ಆಗಲ್ಲ. ಪುಟ್ ಮೇಡಮ್, ಅಲ್ಲಿ ನೋಡು, ಅಲ್ಲಿ ನೀರು. ನಾವಲ್ಲಿ ಹೋಗಿ ಕುತ್ಕೊಳ್ಳೋಣವಾ? ಬಾ. ಶರತ್, ಮಕ್ಕಳಿಗೆ ಯೂಶಲಿ ನೀರಂದ್ರೆ ಇಷ್ಟ ಅಲ್ವಾ? ಹಿತಾಲ್ ಹೋಗ್ಲಿ ಬಿಡಿ, ಖುಷಿ ಪಡ್ತಾಳೆ. ಕೈ ದೂರ ಇಟ್ಕೋ ಅಂತ ಹೇಳ್ದೆ ತಾನೆ ಮಾಯಾ? ಶರತ್ ಕೈನ ಇಟ್ಕೊಳ್ಳೋಷ್ಟು ಧೈರ್ಯ ನನಗೆ? ಇವತ್ತು ನಿಮಗೆ ಸರಿಯಾದ ಪಾಠ ಕಲಿಸ್ತೀನಿ, ನೋಡ್ತೀರಿ. ಸತ್ಯ, ನಾನೀಗ ದುರ್ಗನ್ ಕೈ ಹಿಡ್ಕೋಬೇಕು ಅಂತೇನಿಲ್ಲ. ಅವಳು ಮುಂದೆ ಹೋದ್ರೆ ಅವಳು ಕೇಳೋ 100 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಆದರೆ ನನಗೀಗ ಸ್ವಲ್ಪ ಶಕ್ತಿ ವಾಪಸ್ ಬಂದಿದೆ. ಸದ್ಯಕ್ಕೆ ಈ ಮಾಯಂಗ್ ಬುದ್ಧಿ ಕಲಿಸೋದಕ್ಕೆ ಇಷ್ಟು ಶಕ್ತಿ ಸಾಕು. ಡೇಟ್ ನೈಟ್ ಪ್ಲಾನ್ ಮಾಡಿದೆ ಅಲ್ವಾ ಮಾಯಾ? ಆದರೆ ಈ ನೈಟ್ ನಿನ್ನ ಲೈಫಲ್ಲಿ ವೇಸ್ಟ್ ನೈಟ್ ಆಗತ್ತೆ, ನೋಡ್ತಿರು. ಮಾಯಾ, ಏನಾಯ್ತು? ಏನೂ ಇಲ್ಲ ಶರತ್, ಕೈ ಜಾರ್ ಬಿತ್ತು ಅಷ್ಟೇ. ವಾಟ್ಸ್ ರಾಂಗ್ ವಿತ್ ಮೀ? ಕುಕ್ಕುಂಬರ್ ಮಾತಾಡ್ತಾ? ನೋ ಚಾನ್ಸ್, ನನ್ನ ಭ್ರಮೆ ಅಷ್ಟೇ. ಕೊಲೆ ಮಾಡ್ತಿದೀಯಾ? ಮಾಯಾ, ಯು ಓಕೆ? ಯಾ ಶರತ್, ಐ ಆಮ್ ಓಕೆ. ನನ್ನ ತಿಂತೀಯಾ? ಮೀನ್ ತಿನ್ನೋಷ್ಟು ಮೀನಾ ನೀನು?
ನನ್ನ ತಿನ್ಬೇಡ. ಅದಕ್ಕೆ ಹೇಳೋದು ಮಾಯಾ, ಹೆಂಡ್ತೀರ್ನ ಯಾವತ್ತೂ ಜಲಸ್ ಮಾಡಬಾರ್ದು. ಬೇರೆ ಯಾವುದನ್ನು ಬೇಕಾದರೂ ಸಹಿಸ್ಕೋಬಹುದು, ಆದರೆ ಈ ಜಗತ್ತಲ್ಲಿ ಹೆಂಡ್ತೀರ್ ಹೊಟ್ಟೆ ಕಿಚ್ಚನ ಎದುರಾಕೊಂಡ್ರೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಬ್ಬಾ, ಈ ಮನೇಲಿ ಎಲ್ಲ ಕೆಲಸನ ನಾನೇ ಮಾಡಬೇಕು. ಅಲ್ಲ, ಮನೆ ತುಂಬ ಜನ ಪಿತ್ಕೊಡ್ತಾರೆ. ದಮ್ಮು ಒಂದು ಕೆಲಸಕ್ಕಾದ್ರೂ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾರಾ? ಅಬ್ಬಾ, ಈ ಸೊಂಟ ಮುರ್ಕೊಂಡು ಎಲ್ಲನೂ ನಾನೇ ಮಾಡಬೇಕು. ದಮಯಂತಿ, ನಾಳೆ ಬೆಳಗ್ಗೆ ಪೂಜೆಗೆ ತೆಂಗಿನಕಾಯಿ ಹಣ್ಣು ಎಲ್ಲ ಇದೆಯಾ ಅಂತ ನೋಡ್ಕೊ. ಬೆಳಗ್ಗೆ ಸುಮ್ಮನೆ ಗಡಿಬಿಡಿ ಆಗೋದು ಬೇಡ. ಹಾಗೆ ಪುರೋಹಿತರು ಕೊಟ್ಟಿರೋ ಲಿಸ್ಟಲ್ಲಿ ಇನ್ನೂ ಏನಾದರೂ ಬೇಕಾ ಅಥವಾ ಯಾವುದಾದ್ರೂ ತಪ್ಪು ಹೋಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಬಿಡು. ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಅರೇಂಜ್ಮೆಂಟ್ಸು ನಾನೇ ಮಾಡಿದ್ದೀನಿ. ಲಿಸ್ಟಲ್ಲಿ ಇರೋದು ಇಲ್ಲದೆ ಇರೋದು ಎಲ್ಲ ತರಿಸಿದ್ದೀನಿ. ಇನ್ನು ಹೂ ಒಂದು ಬ್ಯಾಲೆನ್ಸ್ ಇದೆ, ಅದು ಫ್ರೆಶ್ ಆಗಿ ಬೆಳಗ್ಗೆ ತರ್ಸೋಣ ಅಂತ ಬಿಟ್ಟಿದ್ದೀನಿ. ಗುಡ್. ಕೊನೆಗೂ ಮನೇಲಿ ಪೂಜೆ ನಡೆಯೋ ಹಾಗಾಗೋಯ್ತು. ಏನೇ ಆಗಲಿ, ನಾನು ಪೂಜೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ದೂರ ಇರಬೇಕು. ಪುಟ್ ಮೇಡಮ್, ಇಲ್ಲೆಷ್ಟು ಆರಾಮಾಗಿದೆ ಅಲ್ಲ. ತಂಪಾದ ಗಾಳಿ, ತಣ್ಣ ನೀರು. ಪುಟ್ ಮೇಡಮ್, ಒಂದು ನಿಮಿಷ ನೀನು ಇಲ್ಲೇ ಇರು. ಅಣ್ಣ, ಒಂದು ಪೇಪರು ಮತ್ತೆ ಒಂದು ಪೆನ್ಸಿಲ್ ಸಿಗುತ್ತಾ? ಧನ್ಯವಾದ ಅಣ್ಣ. ಪುಟ್ ಮೇಡಮ್, ಇಲ್ಲಿ ನೋಡು. ನಿಂಗೆ ಏನ್ ಬೇಕೋ ಅದನ್ನ ಈ ಪೇಪರ್ ಮೇಲೆ ಬರಿ. ಆಮೇಲೆ ನಾವಿದನ್ನ ದೋಣಿ ಮಾಡಿ ನೀರಲ್ಲಿ ಬಿಡೋಣ. ಪುಟ್ ಮೇಡಮ್, ನಮ್ಗೇನ್ ಬೇಕೋ ಅದನ್ನ ನಾವು ಪೇಪರ್ ಮೇಲೆ ಬರೆದು ದೋಣಿ ಮಾಡಿಬಿಟ್ರೆ ಅದು ಆದಷ್ಟು ಬೇಗ ಈಡೇರುತ್ತಂತೆ. ನನಗೆ ಚಿಕ್ಕವಳಿದ್ದಾಗ ನಮ್ಮ ಅಕ್ಕ ಹೇಳ್ತಿದ್ಲು. ನೀನು ಬರೀತ್ಯಾ? ಸರಿ ಪುಟ, ನಾವಿವಾಗ ಇದನ್ನ ದೋಣಿ ಮಾಡಿ ನೀರಲ್ಲಿ ಬಿಡೋಣ. ಶರತ್, ದೂರ ನಿಂತು ನೊಂದ್ಕೊಳ್ಳೋ ಬದಲು ನೀವು ಹೋಗಿ ಹಿತ ಮತ್ತೆ ದುರ್ಗಾ ಜೊತೆ ಕೂತ್ಕೊಳ್ಳಿ. ನಿಮಗೂ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇದೆ ತಾನೆ? ಮತ್ತ್ಯಾಕೆ ನಿಂತಿದ್ದೀರಾ? ಹೋಗಿ, ನೀವು ತುಂಬ ಖುಷಿ ಪಡ್ತೀರಾ.